ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೆಂಗದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡತ್ತೀನಿ. ನೋಡ್ರಿ, ಇವತ್ತು ನಾನು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಹಿಟ್ಟಿನ ದೋಸೆ, ಅಂದರೆ ಗೋಧಿ ಹಿಟ್ಟು ಜೋಳದ ಹಿಟ್ಟು ಹಾಕಿ ದೋಸೆ ಮಾಡ್ತೀನಿ ಇವತ್ತು. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾತ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಹಿಂದಿನ ದಿನ ಫ್ಲಿಪ್ಕಾರ್ಟಿಂದ ಒಂದೆರಡು ಪಾರ್ಸಲ್ ಬಂದಿದ್ದು, ನಾವು ಆರ್ಡರ್ ಮಾಡಿದ್ದೆ. ಅವನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರು ಆತಂತ ಹೇಳಿ ಇವತ್ತು ಅವನು ವಿಡಿಯೋ ಒಳಗೆ ಶೇರ್ ಮಾಡ್ಕೊಂಡೇನಿ. ನೋಡಿರಿ, ನಾನು ಮೊಬೈಲ್ ಕವರ್ ಹಾಳಾಗಿತ್ತು, ನಂದು ಬ್ಯಾಕ್ ಕವರ್. ಹಾಗಾಗಿ ಆಚೆ ಕಡೆ ಎಲ್ಲಿ ಸಿಗಲಿಲ್ಲ, ಅದಕ್ಕೆ ಅದೊಂದು ಬುಕ್ ಮಾಡಿದ್ದೆ. 220 ಏನೋ ಬಿತ್ತು. ಅದು ಸ್ಯಾಮ್ಸಂಗ್ M51 ಕವರದ್ದು. ಮತ್ತು ಹಾಗೆ ರಿಂಗ್ ಲೈಟೂ ತರಿಸಿದ್ದೆ ನಾನು. ಅದು ರಿಂಗ್ ಲೈಟ್ನ ಇವಾಗ ನೋಡಿರಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅದು ಓಪನ್ ಏನೋ ಮಾಡಿದ್ವಿ, ಫಿಕ್ಸ್ ಮಾಡೋದೇ ತಲೆ ಹಿಡಿತು. ಯಾಕಂದರೆ ಅದನ್ನು ನಮಗೆ ಫಿಕ್ಸ್ ಮಾಡೋಕ್ಕೆ ಬರಲಿಲ್ಲ, ಬೇಗ ಗೊತ್ತಾಗಲೇ ಇಲ್ಲ ಹೆಂಗೆ ಏನು ಅಂತ ಹೇಳಿ. ಮತ್ತು ಬೇರೆ ವಿಡಿಯೋ ನೋಡಿಕೊಂಡು ಅದೇ ಥರನೇ ಫಿಕ್ಸ್ ಮಾಡಿದ್ವಿ ನಾವು. ಇದಕ್ಕೆ 760 ಬಿತ್ತು ರಿಂಗ್ ಲೈಟ್ಗೆ. ಅದಕ್ಕೆ ನೋಡಿ ಎಲ್ಲ ಚೆಕ್ ಮಾಡಬೇಕಲ್ವ, ರಿಟರ್ನು ಇರುತ್ತೆ ಏನಾದರೂ ಡ್ಯಾಮೇಜ್ ಬಂದರೆ ಇಷ್ಟು ದಿನದೊಳಗೆ ಅಂತ. ಒಂದು ವಾರ ಏನೋ ಇರ್ಬೋದು ರಿಟರ್ನ್ ಮಾಡೋಕ್ಕೆ. ಅದಕ್ಕೆ ನೋಡ್ಕೊಂಡ್ವಿ ನಾವು. ಫಸ್ಟ್ ಎಲ್ಲನೂ ಹಾಕಿ ಚೆಕ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ. ನೋಡಿರಿ, ಇವಾಗ ಫಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಮತ್ತು ಲೈಟೂ ವರ್ಕ್ ಆಗಾಕತ್ತೈತೆ ಇಲ್ಲ ಅಂತ ಹೇಳಿ ಅದನ್ನು ಚೆಕ್ ಮಾಡಿದ್ವಿ. ಅದೆಲ್ಲನೂ ವರ್ಕ್ ಆಗಾಕತ್ತಿತ್ತು, ಚಲೋ ಬಂದೈತಿ, ಏನೂ ಡ್ಯಾಮೇಜ್ ಏನು ಬರಲಿಲ್ಲ. ನೋಡಿರಿ, ಇದು ಹಿಂದಿನ ವಿಡಿಯೋ ಆಗಿರುತ್ತೆ, ಹಿಂದಿನ ದಿನದ್ದು ಅಂತಂದ್ರೆ. ಎಲ್ಲ ರಿಂಗ್ ಲೈಟು ಚೆನ್ನಾಗಿತ್ತು. ಬರ್ರಿ, ಇವಾಗ ನಾನು ದೋಸೆಗೆ ಏನೆಲ್ಲ ಹಾಕ್ತೀನಿ ಅಂತ ಹೇಳಿ ತೋರಿಸಾತೀನಿ. ಇವಾಗ ನೋಡಿರಿ, ಗೋಧಿ ಹಿಟ್ಟನ್ನ ಸಾನಿಸ್ಕೊಳಕತ್ತೀನಿ ನಾನು. ಇದಕ್ಕೆ ಗೋಧಿ ಹಿಟ್ಟು ಜೋಳದ ಹಿಟ್ಟು ಅಷ್ಟೇ ಬೇಕು. ಹಾಗಾಗಿ ಬೇಕಂತಂದ್ರೆ ಸ್ವಲ್ಪ ಅಂದ್ರೆ ಹಸಿಬೇಳೆ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೋಬೋದು. ಇವು 2 ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ನಾವುನೇನು ಹಾಕಕ್ಕೆ ಹೋಗಲಿಲ್ಲ. ಹಾಗಾಗಿ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಅಷ್ಟೇ ಹಾಕೀನಿ. 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡೀನಿ, ಅಥವಾ 1 ಕಪ್ಪು ಜೋಳದ ಹಿಟ್ಟು ತೊಗೊಂಡೆ ನಾನು. ಇವಾಗ ನೋಡಿರಿ, ಜೋಳದ ಹಿಟ್ಟನ್ನು ಹಾಕ್ಕೊಂಡೇನಿ ನಾನೀಗ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೋಬೋದು. ಇದನ್ನು ಬರೀ ಉಪ್ಪು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಹಾಕಿ ದೋಸೆನೂ ಮಾಡ್ಕೋಬೋದು. ಬೇಡಪ್ಪ ನಮ್ಗೆ ಅಂತ ಅಂದ್ರೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಟಮಾಟೊ, ಕರಿಬೇವು, ಕೊತ್ತಂಬರಿ ಹಿಟ್ಟೊಳಗೆ ಕಲಿಸ್ಕೊಂಡು ಹಾಕ್ಕೋಬೋದು. ಅವು ಚೆನ್ನಾಗಿರುತ್ತೆ, ಪ್ಲೇನ್ ಆಗಿನೂ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ, ಶೇಂಗಾ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ, ಸಾಂಬಾರು ಯಾವುದೇ ಆಗಲಿ, ಮತ್ತು ಕೆಂಪು ಖಾರ, ನಮ್ಮದು ಉತ್ತರ ಕರ್ನಾಟಕದ ಕೆಂಪು ಹಿಂಡಿ ಅಂತೀವಲ್ವ, ಅದೂ ಸರಿ ಹೋಗುತ್ತೆ. ಇದಕ್ಕೆಲ್ಲ ಥರನೂ ಹೊಂದುತ್ತೆ ಈ ದೋಸೆಗೆ. ನೋಡಿರಿ, ಈ ಹದಕ್ಕೆ ಕಲಿಸ್ಕೋಬೇಕು ಹಿಟ್ಟನ್ನ. ಈ ಥರ ಇರಬೇಕದು ಹಿಟ್ಟಿಂದು. ಸ್ವಲ್ಪ ಗಟ್ಟಿನೂ ಅಲ್ಲ, ಸ್ವಲ್ಪ ಅಳಕನೂ ಅಲ್ಲ, ನೀಟಾಗಿ ಕಲಿಸ್ಕೋಬೇಕು. ಇವಾಗ ನೋಡಿರಿ, ನಾನು ಹಂಚು ಕಾಯಕ್ಕೆ ಇಟ್ಕೊಳ ಅಂತೀನಿ. ಇದನ್ನೇನು ಕಲಿಸಿಡ್ಬೇಕಂತೇನಿಲ್ಲ. ಇವಾಗ ನೋಡಿರಿ, ಇದು ಮಾಮೂಲಿ ರೊಟ್ಟಿ ಮಾಡ್ತೀವಲ್ವ, ರೊಟ್ಟಿ ಚಪಾತಿ ಅದ ಹಂಚ ಇದು. ಈಗ ಅದಕ್ಕೆ ಎಣ್ಣೆ ಹಚ್ಚಿದೆ. ಇವಾಗ ನೋಡಿರಿ, ದೋಸೆ ಹಾಕ್ಕೊಳಕತ್ತೀನಿ. ಭಾಳ ಟೈಮು ಬೇಕಾಗಲ್ಲ, 5ರಿಂದ 10 ನಿಮಿಷ ಸಾಕು ಈ ದೋಸೆ ಮಾಡೋಕ್ಕೆ. ಒಮ್ಮೆ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ. ಇವಾಗ ನೋಡಿರಿ, ಅದು ಎಷ್ಟು ಚೆನ್ನಾಗಿ ಏಳುತ್ತಂತಂದ್ರೆ ಭಾಳ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಶೇಂಗಾ ಚಟ್ನಿ ಮತ್ತು ಮೊಸರು ಹಾಕ್ಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಶೇಂಗಾ ಚಟ್ನಿ ಮೊಸರನ್ನ ಹಾಕ್ಕೊಳಕತ್ತೀನಿ ಇವತ್ತದ ದೋಸೆ ಕಾಂಬಿನೇಷನ್ ಆಗಿ. ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಇನ್ನೂ SSS ಕನ್ನಡ ವ್ಲಾಗ್ಸ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಭಾಳ ಜನನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಒಂದೇ ಒಂದು ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.